ಇಂದು ದಾವಣಗೆರೆಯಲ್ಲಿ ನಡೆದ ಗಣೇಶ ಮಹೋತ್ಸವದಲ್ಲಿ ಶ್ರೀ ವೀರ ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ವತಿಯಿಂದ 33ನೇ ವರ್ಷದ ವಿನಾಯಕ ಮಹೋತ್ಸವದ ಮೆರವಣಿಗೆ ತುಂಬಾ ಅದ್ದೂರಿಯಾಗಿ ಜರುಗಿದೆ. ದಾವಣಗೆರೆಯ ಎಂಪಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮೆರವಣಿಗೆಯಲ್ಲಿ ಭಾಗಿಯಾಗಿ ಚಾಲನೆ ಕೊಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಮೆರವಣಿಗೆಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮೆರವಣಿಗೆಯಲ್ಲಿ ಶ್ರೀರಾಮ ಸೇನೆಯ ಮುಖಂಡರು ಆದ ಮಣಿ ಸರ್ಕಾರ್ ಹಾಗೂ ಉತ್ತರ ವಲಯ ಅಧ್ಯಕ್ಷರು ಆದ ಮಧು, ಶ್ರೀರಾಮ ಸೇನೆ ಹಾಗೂ ಹಿಂದೂ ಕಾರ್ಯಕರ್ತರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಇಲ್ಲಿನ ವೀರ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಈಗ ತಾನೇ ಪೂಜೆ ಮಾಡಿಬಿಟ್ಟು ವಿನೋಬ ನಗರದಲ್ಲಿರುವಂತಹ ಗಣಪತಿಗೆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಮಹಿಳೆಯರಿಲ್ಲಿದ್ದಾರೆ. ಸಾಕಷ್ಟು ಉತ್ಸಾಹದಿಂದ ಮಳೆಗಾಲದಲ್ಲೂ ಕೂಡ ನಮ್ಮೆಲ್ಲರ ನೆಚ್ಚಿನ ದೇವರಾದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಅದೇ ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಸಮಸ್ತ ದಾವಣಗೆರೆ ಜನತೆ ಹಾಗೂ ಕರ್ನಾಟಕ ಜನತೆ, ದೇಶದ ಜನತೆಯೂ ಕೂಡ ವಿಘ್ನಹರ್ತ ವಿನಾಯಕನು ಇದೇ ರೀತಿ ಸರಿಯಾದ ಮಾರ್ಗದರ್ಶನ ಮಾಡಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಪಾಲಿಸಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾರೆ. ವಿಶೇಷವಾಗಿ ದಾವಣಗೆರೆ ನಗರದ ವಿನೋಬ ನಗರದ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದ ಪ್ರತಿ ವರ್ಷದಂತೆ ಸಾವಿರಾರು ಜನ ಭಕ್ತರು ಸೇರಿ ಶೋಭಾಯಾತ್ರೆ ಮೂಲಕ ಗಣಪತಿಯನ್ನು ವಿಸರ್ಜನೆ ಮಾಡ್ತಿದ್ದಾರೆ. ಈ ಗಣಪತಿಯು ದಾವಣಗೆರೆ ನಗರದ ಎಲ್ಲ ಹಿಂದೂ ಬಾಂಧವರಿಗೆ ಆಯುರ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಯಶಸ್ವಿಯಾಗಿ ಪ್ರತಿ ವರ್ಷವೂ ಇದೇ ರೀತಿ ಹಮ್ಮಿಕೋಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ಶಾಂತ ರೀತಿಯಿಂದ ಶೋಭಾಯಾತ್ರೆ ಮುಗಿಸ್ಕೊಂಡು ತಮ್ಮ ಮನೆಗೆ ತೆರಳಬೇಕು. ಯಾವುದೇ ಐದು ಘಟನೆ ನಡೆಯಲಾರದೆ ನೋಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಮೆರವಣಿಗೆ. ಏನು ಬೇಜಾರಂದರೆ ಡಿ ಜೆ ಇಲ್ಲ, ಆದ್ರೂ ಜನ ಇದೇ ಥರ ಸೇರಿದ್ದಾರೆ. ನಮ್ಮ ಶ್ರೀರಾಮ್ ಸೇನೆ ಇದರಿಂದ ನಮ್ಮ ಅಧ್ಯಕ್ಷರು ಮಣಿ ಸರ್ಕಾರ ಇರ್ಬೋದು, ನಮ್ಮ ಸಂಘಟಕರು ಇರ್ಬೋದು, ಮುಖಂಡರಿರ್ಬೋದು, ಎಲ್ಲ ಈ ಮೆರವಣಿಗೆಯಲ್ಲಿ ಕೂಡಿದ್ದಾರೆ. ತುಂಬ ವಿಜೃಂಭಣೆಯಿಂದ ಮೆರವಣಿಗೆ ನಡೀತಾ ಇದೆ. ಡಿ ಜೆ ಇದ್ರೂ ಇಲ್ಲದೇ ಇದ್ರೂ ಯಾವ ಥರ ನಡೀಬೇಕು ಮೆರವಣಿಗೆ ಅದೇ ಥರ ನಡೀತಾ ಇದೆ. ಥ್ಯಾಂಕ್ ಯು.